ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಓವರ್ಲಾಕ್ ಮಿಷಿನ್ ತೋರಿಸ್ತಾ ಇದ್ದೀನಿ. ಸೊ ಈ ಓವರ್ಲಾಕ್ ಮಿಷಿನ್ ಬಂದ್ಬಿಟ್ಟು ಎರಡು ಥರ ಇರುತ್ತೆ. ಸೊ ಒಂದು ಸ್ಟ್ಯಾಂಡ್ ಸಮೇತ ನಿಮಗೆ ಫುಲ್ ಸೆಟ್ಟಲ್ಲಿ ಓವರ್ಲಾಕ್ ಮಿಷಿನ್ ಸಿಗುತ್ತೆ, ಇನ್ನು ಒಂದು ವಿತೌಟ್ ಓವರ್ಲಾಕ್ ಮಿಷಿನ್ ಸಿಗುತ್ತೆ. ಅಂದರೆ ಇದಕ್ಕೆ ನಿಮಗೆ ಯಾವುದೇ ಥರ ಸ್ಟ್ಯಾಂಡ್ ಅವಶ್ಯಕತೆ ಇರೋದಿಲ್ಲ. ಸೊ ಟೇಬಲ್ ಟಾಪ್ ಎಲ್ಲಿ ಬೇಕಾದರೂ ನೀವು ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಇಲ್ಲ ಹೊರಗಡೆ ಔಟ್ ಆಫ್ ಎಲ್ಲ ಹೋಯ್ತು ಅಂದರೂ ಕೂಡ ತೊಗೊಂಡು ಹೋಗ್ಬೋದು. ಅಂದರೆ ಎಲ್ಲಿ ಬೇಕೋ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತಲ್ಲ ಅಲ್ಲೆಲ್ಲ ಬೇಕಾದರೂ ಇಟ್ಕೊಳ್ಬೋದು. ಸೊ ಅದಕ್ಕೆ ನಿಮಗೆ ವಿತ್ ಮೋಟರು ಕ್ಲಚ್ ಎಲ್ಲ ಅದರಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಒಂದು ಸೆಟ್ ನಿಮಗೆ ಓವರ್ಲಾಕ್ ಮಿಷಿನ್ ಅಂದರೆ ಸೊ ಒಂದು ಸೆಟ್ ಕೂಡ ಬರುತ್ತೆ. ಸೊ ಕೆಲವರು ಸ್ಟ್ಯಾಂಡ್ ಸಮೇತ ಲೈಕ್ ಮಾಡ್ತಾರೆ, ಇನ್ನು ಕೆಲವರು ಬಂದುಬಿಟ್ಟು ಜಸ್ಟ್ ಓವರ್ಲಾಕ್ ಜಸ್ಟ್ ಮಿಷಿನ್ ಮಾತ್ರ ಲೈಕ್ ಮಾಡ್ತಾರೆ. ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಜಸ್ಟ್ ಒಂದು ಓವರ್ಲಾಕ್ ಮಿಷಿನ್ ಅಂದರೆ ಬರೀ ಎಡ್ಡು ತಲೆ ಅದನ್ನು ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಮಾಡ್ಬೋದು, ಆ ಥರ ಒಂದು ಓವರ್ಲಾಕ್ ಮಿಷಿನ ತೋರಿಸ್ತಾ ಇದ್ದೀನಿ. ಸೊ ವಿತ್ ಸ್ಟ್ಯಾಂಡನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ಜಸ್ಟ್ ಒಂದು ಕ್ಯಾರಿ ಮಾಡುವಂತಹ ಒಂದು ಓವರ್ಲಾಕ್ ಮಿಷಿನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಸೊ ತುಂಬ ಕಮ್ಮಿ ಬೆಲೆಗೆ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಒಂದು ಓವರ್ಲಾಕ್ ಮಿಷಿನ್ ಸಿಗ್ತಾ ಇದೆ. ಸೊ ಅದು ಯಾವುದು ಮತ್ತು ಯಾವ ಒಂದು ರೇಟ್ ಎಷ್ಟಾಗುತ್ತೆ, ಸೊ ಯಾವ ರೀತಿಯಲ್ಲಿ ನಿಮಗೆ ಸರ್ವಿಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಇವತ್ತು ನಾವು ನೋಡ್ತಾ ಇರೋದು ಸುಜುಕಿ ಐ ಸ್ಪೀಡು ಇಂಡಸ್ಟ್ರಿಯಲ್ ಮಿಷಿನ್ನು. ಇನ್ನು ಗಾರ್ಮೆಂಟ್ಸು, ಬ್ಲೌಸು, ಸೀರೆ, ಫಾಲು, ದುಪ್ಪಟ್ಟ, ಚೂಡಿದಾರು, ಇನ್ನು ಹಲವು ಡ್ರೆಸ್ಗಳಿಗೆ ಎಡ್ಜ್ ಫಿನಿಶಿಂಗ್ ಕೆಲಸಕ್ಕೆಲ್ಲ ಅಂದರೆ ಎಡ್ಜ್ ಫಿನಿಶಿಂಗ್ ಕೆಲಸಕ್ಕೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಹಾಗೆ ಈ ಮಿಷಿನ್ ಬಂದುಬಿಟ್ಟು ಇದರ ಮುಖ್ಯ ಕೆಲಸ ಏನಂದರೆ ಇನ್ನು ಬಟ್ಟೆ ಅಂಚೆನ ಉದುರಂತೆ ಸುಂದರವಾಗಿ ಪೀಕೋ ಸ್ಟಿಚ್ ಹಾಕೋದು. ಇನ್ನು ಸಾಮಾನ್ಯ ಹೊಲಿಗೆ ಮಿಷಿನ್ನಲ್ಲಿ ಮಾಡೋಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ, ಆದರೆ ಈ ಇಂಡಸ್ಟ್ರಿಯಲ್ ಪೀಕೋ ಮಿಷಿನ್ನಲ್ಲಿ ತುಂಬ ವೇಗವಾಗಿ ಕ್ಲೀನಾಗಿ ಕೆಲಸನ ಮಾಡ್ಬೋದು. ಇದು ಬಂದುಬಿಟ್ಟು ಐ ಸ್ಪೀಡ್ ಮಿಷಿನು ಹಾಗಿರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಗಂಟೆಗೆ ಒಂದು 106 ಮೀಟರ್ ಬಟ್ಟೆನ ಫಿನಿಶಿಂಗ್ ಮಾಡ್ಬೋದು. ಗಾರ್ಮೆಂಟ್ ಯೂನಿಟ್, ಟೈಲರಿಂಗ್ ಶಾಪ್ ಹಾಗೂ ಹೋಮ್ ಬೇಸ್ಡ್ಗೆ ಬಿಸ್ನೆಸ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಸೀರೆ, ದುಪ್ಪಟ್ಟ ಪೀಕೋ ಮಾಡ್ಬೋದು. ಅಂದರೆ ನಿಮಗೆ ನಾನು ಹೇಳ್ತಾ ಇದ್ದು ಓವರ್ಲಾಕು ಸೈಡಲ್ಲಿ ಎಡ್ಜ್ನ ಹೊಲಿಯುವಂಥದ್ದು. ಇನ್ನು ಕಾಟನ್ ಆಗಿರ್ಬೋದು, ಸಿಂಥೆಟಿಕ್ ಬಟ್ಟೆ ಆಗಿರ್ಬೋದು. ಸೊ ಡೆಕೋರೇಟಿವ್ ಯಾವುದೇ ಥರ ಲೆಹೆಂಗಾ ಯಾವುದಕ್ಕೆ ಬೇಕಾದ್ರೂ ನೀವು ಸೈಡಲ್ಲಿ ಮಾಡ್ಕೊಳ್ಬೋದು. ಇನ್ನು ಇದರ ಮತ್ತೊಂದು ವಿಶೇಷತೆ ಏನಂದರೆ ಸ್ಟಿಚ್ ತುಂಬಾ ಫೈನಾಗಿ ಬರುತ್ತೆ, ಅದರಿಂದ ಬಟ್ಟೆಯಲ್ಲೂ ಕೂಡ ತುಂಬಾ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಇನ್ನು ಬೋಟಿಕ್ ಹಾಗೂ ಫ್ಯಾಷನ್ ಡಿಸೈನಿಂಗ್ ಕೆಲಸ ಮಾಡೋರಿಗೆ ಹೆಚ್ಚಾಗಿ ಇಂತಹ ಮಿಷಿನ್ಗಳನ್ನು ಬಳಸ್ತಾರೆ. ಇನ್ನು ಮೇಂಟೈನ್ ವಿಷಯಕ್ಕೆ ಬಂದರೆ ನಿಯಮಿತವಾಗಿ ಆಯಿಲ್ನ ಹಾಕೋದು, ಧೂಳು ಮತ್ತು ದಾರ ತುಂಡುಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸೂಜಿ ಮತ್ತು ಲೂಪರ್ ಇರುತ್ತೆ, ಇದರಲ್ಲಿ ಲೂಪರ್ನ ಸರಿಯಾಗಿ ಇಟ್ಕೊಳ್ಬೇಕು. ಸೊ ಹೀಗೆ ಮಾಡೋದ್ರಿಂದ ಮಿಷಿನ್ ನಿಮಗೆ ಹಲವು ವರ್ಷಗಳ ಕಾಲ ಯಾವುದೇ ಥರ ದೊಡ್ಡ ಸಮಸ್ಯೆ ಇಲ್ದಂಗೆ ನೀವು ಕೆಲಸನ ಮಾಡ್ಬೋದು. ಈ ಮಿಷಿನಿಂದ ನೀವು ಮನೆಯಲ್ಲೇ ಒಂದು ಸಣ್ಣ ಬಿಸ್ನೆಸ್ ಕೂಡ ಶುರು ಮಾಡ್ಕೊಳ್ಬೋದು. ಇನ್ನು ಸೀರೆ ಪೀಕೋಗೆ ಒಂದು ಸೀರೆಗೆ 10 ರೂಪಾಯಿ ಅಂದರೂ ಕೂಡ ಕೆಲವರು 30 ರೂಪಾಯಿ ಕೂಡ ಚಾರ್ಜ್ನ ಮಾಡ್ತಾರೆ. ಹಾಗೆ ಗ್ರಾಹಕರು ಹೆಚ್ಚಾದಂತೆ ನಿಮಗೆ ಒಳ್ಳೆಯ ಆದಾಯ ಕೂಡ ಬರ್ತಾ ಇರುತ್ತೆ. ಸೊ ನೀವು ನೋಡ್ಕೊಂಡು ಫಸ್ಟ್ ಟೈಮ್ ಮಾಡೋರಿದ್ದರೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಹಾಕೊಂಡು ಕೊಡಿ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಮತ್ತು ಕಸ್ಟಮರ್ ಬರ್ತಾರೆ. ಸೊ ಒಳಗೆ ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆ ಕೊಡಬಲ್ಲ ಟೈಲರಿಂಗ್ ಮತ್ತು ಗಾರ್ಮೆಂಟ್ಸ್ ಕ್ಷೇತ್ರಕ್ಕೆ ಇದು ತುಂಬಾ ಉಪಯುಕ್ತ ಆಗಿರುವಂತಹ ಮಿಷಿನ್. ಇದು ಫಿನಿಶಿಂಗ್ ಕೆಲಸ ಮಾಡೋರಿಗೆ ಈ ರೀತಿ ಇಂಡಸ್ಟ್ರಿಯಲ್ ಮಿಷಿನು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಈ ಒಂದು ಓವರ್ಲಾಕ್ ಮಿಷಿನ್ ಇದ್ದರೆ ಸಾಕು. ಇದು ಬಂದುಬಿಟ್ಟು ಸುಜುಕಿದು. ಸೊ ನಿಮಗೆ ಬರ್ತಾ ಬೇರೆ ಬೇರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನಾವು ಮಿಷಿನ್ನ ತೋರಿಸ್ತಾ ಹೋಗ್ತೀವಿ. ಸುಜುಕಿದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಸೊ ಕಮ್ಮಿ ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ, ಆರಾಮಾಗಿ ಈಸಿಯಾಗಿ ಪರ್ಚೇಸ್ ಮಾಡಿಕೊಂಡ್ರು. ಸೊ ಇವಾಗಲಿಂದನೇ ಕೆಲಸನ ಸ್ಟಾರ್ಟ್ ಮಾಡಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಇದು ವಿತ್ ಸ್ಟ್ಯಾಂಡ್ ಸಮೇತ ಕೂಡ ಬರುತ್ತೆ ನಿಮಗೆ. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ವಿತ್ ಸ್ಟ್ಯಾಂಡ್ ಸಮೇತ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಮೋಟಾರ್ನ ಅಡ್ಜಸ್ಟ್ ಮಾಡಿರ್ತಾರೆ. ಸೊ ಹಿಂದೆ ನಿಮಗೆ ಮೋಟಾರ್ ಕೂಡ ಕೊಟ್ಟಿರ್ತಾರೆ. ಸೊ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ನಿಮಗೆ ಈ ಒಂದು ಮಿಷಿನು. ಫಿನಿಶಿಂಗ್ಗೆ ಸುಜುಕಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಓವರ್ಲಾಕ್ ಮಿಷಿನ್ ನೋಡಿದ್ರಲ್ವಾ. ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಎಲ್ಲ ಹೊಲಿದಾಗ ಸೈಡಲ್ಲಿ ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ತುಂಬ ಯೂಸ್ ಮಾಡ್ತಾರೆ. ತುಂಬ ಜನ ಈ ಥರದ ಒಂದು ಮಿಷಿನ್ಗಳನ್ನು ಇಟ್ಕೊಂಡು ನಿಮಗೆ ಜಸ್ಟ್ ಅವಾಗೆಲ್ಲ ನಾವು ಓವರ್ಲಾಕು ಒಂದು ಬ್ಲೌಸ್ ಮಾಡ್ಕೊಡೋಕ್ಕೆ 10 ರೂಪಾಯಿ ತೊಗೊಳ್ತಾ ಇದ್ರು. ಇವಾಗಲೂ ಕೂಡ ಕೆಲವು ಕಡೆ 10 ರೂಪೀಸ್ ತೊಗೊಳ್ತಾ ಇರೋದು. ಹಾಗೆ ನಿಮಗೆ ನೀಟಾಗಿ ಇದೆಲ್ಲ ಫುಲ್ಲು ಏನು ಒಂದು ಪ್ಯಾಂಟ್ ಆಗಿರ್ಬೋದು, ಆಮೇಲೆ ಬ್ಲೌಸ್ಗಳಾಗಿರ್ಬೋದು. ಸೊ ಎಲ್ಲನೂ ಆರಾಮಾಗಿ ನೀವು ಓವರ್ಲಾಕ್ನ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಯಾವುದೇ ಒಂದು ಬಟ್ಟೆ ನೀವು ನೋಡ್ಬೋದು, ಡ್ರೆಸ್ಗಳಿಗೂ ಕೂಡ ಓವರ್ಲಾಕ್ ಸೈಡಲ್ಲಿ ಮಾಡಿರ್ತಾರೆ. ಸೊ ಈ ಥರ ಕೆಲವೊಂದು ಹಳ್ಳಿಗಳ ಕಡೆ ನೀವು ಗಮನಿಸಿರ್ಬೋದು, ಸಿಟಿಗಳ ಕಡೆ ಮಾಡಿರ್ತಾರೆ. ಸೊ ಹಳ್ಳಿಗಳ ಕಡೆ ಓವರ್ಲಾಕ್ ಮಾಡಲ್ಲ, ಕೆಲವರೆಲ್ಲ ಬರೀ ಜಸ್ಟ್ ಬ್ಲೌಸ್ ಹೊಲ್ಬಿಡ್ತಾರೆ, ಸೈಡಲ್ಲಿ ಹಾಗೆ ಬಟ್ಟೆನ ಒಳಗಡೆ ಕೊಟ್ಕೊಂಡ್ಬಿಡ್ತಾರೆ. ಸೊ ಓವರ್ಲಾಕ್ ಇರಲ್ಲ. ಸೊ ಓವರ್ಲಾಕ್ ಮಾಡಿದ್ರೆ ಒಂಥರ ಲುಕ್ ಇರುತ್ತೆ. ಸೊ ಒಂದು ಬ್ಲೌಸ್ ಹೊಲಿದ್ಮೇಲೆ ಅದು ಕ್ಲೀನಾಗಿ ಫಿನಿಶಿಂಗ್ ಆದ್ರೇ ನೋಡೋದಕ್ಕೆ ಚೆಂದ. ಸೊ ತುಂಬ ಜನ ಓವರ್ಲಾಕ್ ಮಿಷಿನ್ ಅಂತಂದರೆ ಸೊ ಮನೆಗಳಿಗೆ ಹೋಗಿ 10 ರೂಪಾಯಿ ಕೊಟ್ಟು ಅಟ್ಲೀಸ್ಟ್ ಒಂದು ಬ್ಲೌಸ್ 10 ರೂಪಾಯಿ ಕೊಟ್ಟು ಒಂದು 5 ಬ್ಲೌಸ್ ಬಂದು ನಿಮ್ಗೆ ಒಂದು 50 ರೂಪಾಯಿ ಕಾಸಾಗ್ತಲ್ವಾ. ಸೊ ಮನೇಲೇ ಕುತ್ಕೊಂಡು ಮಾಡುವಂತಹ ವರ್ಕ್ಗಳು ಇವೆಲ್ಲನೂ ಒಂದು ಟೈಲರ್ ಅಂತ ಅಂದಮೇಲೆ, ಒಂದು ಟೈಲರಿಂಗ್ ಮಿಷಿನ್ ಅಂತ ಅಂದಮೇಲೆ ನಿಮಗೆ ಓವರ್ಲಾಕ್ ಮಿಷಿನು ಪ್ರತಿಯೊಂದು ಮನೆಗೂ ಇರಲೇಬೇಕು. ಸೊ ಪ್ರತಿಯೊಂದು ಮನೆಗೂ ಒಂದು ಸ್ಟಿಚಿಂಗ್
ಆಗಿರ್ಬೋದು, ಜಿಗ್ಜಾಗ್ ಆಗಿರ್ಬೋದು, ಓವರ್ಲಾಕ್ ಆಗಿರ್ಬೋದು, ಈ 3 ಮಿಷಿನ್ಗಳು ಕಂಪಲ್ಸರಿಯಾಗಿ ಇರಬೇಕು. ಕೆಲವರು ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ ಓವರ್ಲಾಕ್ ಮಿಷಿನ್ ಇಟ್ಕೊಂಡು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಕಮ್ಮಿ ಬೆಲೆ ಅಫೋರ್ಡಬಲ್ ಪ್ರೈಸ್ ನಿಮ್ಗೆ ಸಿಗ್ತಾ ಇದೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. 7,000 ರೂಪಾಯಿಗೆ ನಿಮಗೆ ಓವರ್ಲಾಕ್ ಮಿಷಿನ್ ಸಿಗ್ತಾ ಇದೆ. ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಬರೀ ಎಡ್ಡು ತುಂಬಾ ಚೆನ್ನಾಗಿದೆ ಓವರ್ಲಾಕ್. ಇನ್ನು ಇದು ಬಂದ್ಬಿಟ್ಟು ನಿಮಗೆ ಸುಜುಕಿ ಇದಾಗಿರುತ್ತೆ ಓವರ್ಲಾಕ್ ಮಿಷಿನ್. ನಾನು ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ಪೂಜಾ ತೋರಿಸಿದ್ದೀನಿ. ಪೂಜಾನು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಹೋಯಿತು. ಸೊ ಅದಾದ್ಮೇಲೆ ಡರ್ಬಿ ಅದು ಫಾಸ್ಟ್ ಮೂವಿಂಗ್ ಇದೆ. ಸೊ ಇವಾಗ ಬಂದ್ಬಿಟ್ಟು ಸುಜುಕಿ ನಿಮಗೆ ಇದು ಆಲ್ಮೋಸ್ಟ್ ತುಂಬ ವರ್ಷಗಳಿಂದನೂ ಕೂಡ ಇದೆ, ಬಟ್ ಇವಾಗ ಇದರಲ್ಲಿ ಸುಜುಕಿ ಸ್ಟಾಕ್ ಮಾಡ್ತಿದ್ದೀವಿ ನಾವು, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ ಸುಜುಕಿಲಿ ಓವರ್ಲಾಕ್ ಮಿಷಿನ್ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಜಿಗ್ಜಾಗ್ ಮಿಷಿನ್ ಕೂಡ ಸಿಗುತ್ತೆ ಓವರ್ಲಾಕಲ್ಲಿ, ಅಂದರೆ ಇದರಲ್ಲಿ ಸುಜುಕಿಲಿ. ಸೊ 2 ರೀತಿಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮಲ್ಲಿ ನಾನು ಯಾವಾಗಲಾದರೂ ಸುಜುಕಿ ಜಿಗ್ಜಾಗ್ ಮಿಷಿನ್ ಓಪನ್ ಮಾಡಿ ಫಿಟ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಮಾಡ್ತೀನಿ, ಸುಜುಕಿದು ಯಾವ ರೀತಿಲಿ ಬರುತ್ತೆ ಜಿಗ್ಜಾಗ್ ಮಿಷಿನ್ ಅಂತ ಕೂಡ ತೋರಿಸ್ತೀನಿ. ಸೊ ಇನ್ನು ಇವಾಗ ಬಂದ್ಬಿಟ್ಟು ಸುಜುಕಿಲಿ ಓವರ್ಲಾಕ್ ಮಿಷಿನು ಟಾಪ್ ಹೆಡ್ ಅಂದರೆ ಫುಲ್ ಹೆಡ್ಡಲ್ಲಿ. ಸೊ ಇದಕ್ಕೆ ನಿಮಗೆ ಕ್ಲಚ್ ಮೋಟರ್ಸ್ ಕೂಡ ಸಿಗುತ್ತೆ, ಮೋಟರ್ ಸಿಗುತ್ತೆ ಸಪ್ರೇಟಾಗಿ, ಅಂದರೆ ಮೋಟರ್ ಅಲ್ಲ, ಅದಕ್ಕೆ ನಿಮಗೆ ಲೆಗ್ ಕೊಟ್ಟಿರ್ತಾರೆ, ಲೆಗ್ಗಲ್ಲಿ ನಿಮಗೆ ಕರೆಂಟ್ ಹಾಕೊಂಡು ಕೂಡ ಲೆಗ್ಗಲ್ಲಿ ತುಳ್ಕೊಳ್ಬೋದು. ಮೋಟರ್ ಅಲ್ಲ, ಸೊ ಇದು ವಿತೌಟ್ ಮೋಟರ್ ಬರುತ್ತೆ. ನಿಮಗೆ ಸ್ಟ್ಯಾಂಡ್ ಟೇಬಲ್ ಬರುತ್ತೆ, ಅದರಲ್ಲಿ ನಿಮಗೆ ಮೋಟರ್ ಬರುತ್ತೆ, ಮೋಟರ್ ಹಾಕ್ಕೊಳ್ಬೋದು. ಅದಕ್ಕೆ ಫುಲ್ ಸ್ಟ್ಯಾಂಡ್ ಸಮೇತನೂ ಸಿಗುತ್ತೆ, ಅಂದರೆ ಮೋಟರ್ ಸಪ್ರೇಟಾಗಿ ಹಾಕೋಬೇಕು, ಆಮೇಲೆ ಅದರಲ್ಲಿ ಸಿಗಲ್ಲ. ಇದು ಬಂದ್ಬಿಟ್ಟು ನಿಮಗೆ ಫುಲ್ಲು ಅಲ್ಲೇ ನಿಮಗೆ ಅಂದರೆ ಅದೇ ಓವರ್ಲಾಕ್ ಮಿಷಿನ್ ಪಕ್ಕದಲ್ಲೇ ನಿಮಗೆ ಹಿಂದ್ಗಡೆ ಮೋಟರ್ ಕೊಟ್ಟಿರ್ತಾರೆ, ಅದಕ್ಕೆ ಕ್ಲಚ್ ಕೊಟ್ಟಿರ್ತಾರೆ. ಸೊ ಇದು ಕಂಪ್ನಿ ಕಡೆಯಿಂದನೇ ಕೊಟ್ಟಿರ್ತಾರಲ್ವಾ, ಕ್ಲಚ್ ಒಂದು ಹಾಕೊಂಡ್ಬಿಟ್ಟು ನೀವು ಎಲ್ಲಿ ಬೇಕಾದರೂ ನೀವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪ್ಲಗ್ ಎಲ್ಲಿದೆಯೋ ಅಲ್ಲನ್ನು ಇಟ್ಕೊಂಡ್ಬಿಟ್ಟು ಕೂಡ ನೀವು ಆರಾಮಾಗಿ ವರ್ಕ್ನ ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ. ಸೊ ಇಲ್ಲೇ ಇಟ್ಕೊಳ್ಬೇಕು ಅಲ್ಲೇ ಇಟ್ಕೊಳ್ಬೇಕಂತೇಳಿ ನಿಮ್ಗೆಲ್ಲ ಅನುಕೂಲ ಬರುತ್ತಲ್ವ ಅಲ್ಲೆಲ್ಲ ಇಟ್ಕೊಳ್ಬೋದು. ಸೊ ಕ್ಯಾರಿ ಮಾಡೋದು ತುಂಬ ಈಸಿ ಇದೆ. ಸೊ ಮೇಲ್ಗಡೆ ಇದಕ್ಕೆ ಹ್ಯಾಂಡಲ್ ಕೊಟ್ಟಿರ್ತಾರಲ್ವ, ಸೊ ಅದು ತುಂಬ ಚೆನ್ನಾಗಿದೆ, ಎಲ್ಲಿ ಬೇಕಾದರೂ ನಾವು ಮಾಡ್ಕೊಳ್ಬೋದು, ಆರಾಮಾಗಿ ಇಟ್ಕೊಂಡು ನಾವು ಕೆಲಸನ ಮಾಡ್ಕೊಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ 7,000 ರೂಪಾಯಿಗೆ ನಿಮಗೆ ಓವರ್ಲಾಕ್ ಮಿಷಿನ್ ಸಿಗ್ತದೆ. ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗೇ ಇರುತ್ತೆ. 7,000 ರೂಪಾಯಿಗೆ ಓವರ್ಲಾಕ್ ಮಿಷಿನು. ಸೊ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ, ಈಸಿ ಇರುತ್ತೆ ಅಂತ ಹೇಳ್ತಾ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಸೊ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಶೇರ್, ಬಾಯ್.